ಏನದು ಲೆಟರು ಚಿನ್ನ? ಬ. ಆ ಕಡೆ ಒಂದೊಂದೇ ಹಾಕು. ಅದು ಕೊಟ್ಬಿಟ್ರೆ ಅವ್ನು ಕಿತ್ಕೊಂಡ್ಬಿಡ್ತಾನೆ. ಇದನ್ನ ಹಾಕು ಒಂದೊಂದೇ. ಹಾಕು. ಅಲ್ಲಿ ಹಾಕಿ ಇನ್ನೊಂದು, ಅವಾಗ ತಗೋತೆ ನಾನು. ನೋಡಿ ಅಲ್ಲೇ ಹಾಕು ಪುಟ್ಟ, ಅಲ್ಲೇ ಹಾಕು ಪುಟ್ಟ. ಹಾಕು ಚಿನ್ನು ಬೇಗ, ಕೆಲಸ ಇದೆ ನನಗೆ. ಹ್ಞೂ ಖಾಲಿ ಆಯಿತಾ? ಸಾಕು, ಬೇರೆ ತೊಗೊಂಬರೋಣ ಅವನು. ಹಾಂ ಬಾಯ್ ಮಾಡು. ಆಮೇಲೆ ಬಾ, ರಾತ್ರಿ ಊಟ ಹಾಕ್ತೀನಿ ಅಂತೇಳಿ. ಹ್ಞೂ ಊಟ ಹಾಕಿಲ್ವಾ? ರಾತ್ರಿ ಹಾಕಿದ್ವಲ್ಲ. ಹಾಂ ನೀನು ಊಟ ಹಾಕ್ತೀಯಾ? ಇವಾಗ ಬೇಡ. ಈಗ ನಾಯಿಗೆ ತಿಂಡಿ ಕೊಟ್ಟಿಲ್ಲ ಅಂತ ಬೇಜಾರು ಮಾಡಿಕೊಂಡು ಇಲ್ಲಿ ನಿಂತ್ಕೊಂಡಿದ್ದಾನೆ. ಇನ್ನು ಪಾಪ ಅವನದೇ ತಿಂಡಿ ಆಗಿಲ್ಲ, ಬಟ್ ಸ್ಟಿಲ್ ಆ ನಾಯಿ ಕೊಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ ಅವರು. ಸರಿ, ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಇಲ್ಲಿ ಕಾಂತ ಆಂಟಿ ನನಗೆ ಅಂತ, ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಟೊಮೆಟೊ ಗೊಜ್ಜು ಮಾಡಿಕೊಟ್ಟಿದ್ರು. ಈ ಟೊಮೆಟೊ ಗೊಜ್ಜು ಎಲ್ಲದಕ್ಕೂ ಹೋಗುತ್ತೆ. ಇಡ್ಲಿ ಅಥವಾ ಚಪಾತಿ ಅಥವಾ ಬಿಸಿ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ. ಒಂದು ಸತಿ ಇದನ್ನು ನೀವು ಟ್ರೈ ಮಾಡಲೇಬೇಕು. ಬಟ್ ಇದ್ರ ರೆಸಿಪಿ ಕೂಡ ನನಗೆ ಗೊತ್ತಿಲ್ಲ. ಇದನ್ನು ಅವ್ರ ಕೈಲೇ ಮಾಡಿಸಿ ಒಂದು ಸತಿ ತೋರಿಸ್ತೀನಿ ನಿಮಗೆ. ಯಾಕಂದರೆ ನಮ್ಮ ಕೈಯಲ್ಲಿ ಮಾಡಿದ್ರು ಇದು ಚೇಂಜ್ ಆಗಿಬಿಡುತ್ತೆ ಟೇಸ್ಟು. ಅವ್ರ ಕೈಯಲ್ಲೇ ಮಾಡಿ ನಾನು ಒಂದು ಸತಿ ಹಾಕಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಟೊಮೆಟೊ ಗೊಜ್ಜು. ಇದು ಒಂದಿದ್ರೆ ಇನ್ನೇನು ಬೇಡ ಅನಿಸುತ್ತೆ. ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಏನದು ಲೆಟರು ಚಿನ್ನು? ಬ. ಬ. ಇತ್ತೀಚೆಗಂತೂ ಶ್ರೇಯಾನು ಹೇಳಿದ ಮಾತು ಸ್ವಲ್ಪ ಕೇಳಲ್ಲ. ಕುತ್ಕೊ ಅಂದರೆ ಕುತ್ಕೊಳ್ಳಲ್ಲ, ಓಡಾಡ್ತಾ ಇರ್ತಾರೆ, ಆಟ ಆಡ್ತಿರ್ತಾರೆ, ಅದು ಕಿತ್ತಾಕೋದು, ಇದು ಮಾಡೋದು, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಸೈಲೆಂಟ್ ಆಗಿಬಿಟ್ರಂತೂ ನಂಗೆ ಭಯ ಸ್ಟಾರ್ಟ್ ಆಗೋಗುತ್ತೆ. ಓಹೋ ಏನೋ ತರಲೆ ಕೆಲಸ ನಡೀತಾ ಇದೆ ಅಂತ. ತಕ್ಷಣ ಓಡಿ ಬಂದು ಎಲ್ಲಿದ್ರು ನೋಡ್ತೀನಿ ಏನು ಮಾಡ್ತಿದ್ದಾರೆ ಅಂತ. ಆ ಥರ ಆಗಿದೆ. ಪೇಂಟ್ ಕೊಟ್ಟರು ಅಷ್ಟೇ, ಫಸ್ಟೆಲ್ಲ ನೀಟಾಗಿ ಕುತ್ಕೊಂಡು ಬುಕ್ಕಲ್ಲೇ ಮಾಡೋದು, ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಇವಾಗ ಆ ಕಡೆ ಈ ಕಡೆ ಎಲ್ಲ ಹಚ್ಚೋದಕ್ಕೆಲ್ಲ ಟ್ರೈ ಮಾಡ್ತಾರೆ, ಗೋಡೆಗೆಲ್ಲ ಹಚ್ಚೋಕ್ಕೆ. ಸೊ ಮಾಡ್ತಾಯಿದ್ರೆ ನಾನು ಅಲ್ಲೇ ಕೂತ್ಕೊಂಡು ನೋಡಿಕೊಂಡು ಮಾಡಿಸ್ಬೇಕಾಗತ್ತೆ. ಇದು ಆ್ಯಕ್ಚುಲಿ ಎಕ್ಸ್ಪ್ಲೋರಿಂಗ್ ಫೇಸ್ ಆದ್ದರಿಂದ ಇದೆಲ್ಲ ಕಾಮನ್ನು, ಎಲ್ಲ ಮಕ್ಕಳಲ್ಲೂ ಇದನ್ನು ನಾವು ನೋಡ್ಬೋದು. ತರಲೆ ತೀಟೆ ಅಂತೆಲ್ಲ ಹೇಳ್ತಾ ಇರ್ತೀರ ನನ್ನ ಮಕ್ಕಳು, ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ. ಅದ್ರಲ್ಲಿ ಕಂಟ್ರೋಲ್ ಮಾಡೋದು ಏನಿಲ್ಲ, ಇದೆಲ್ಲ ಒಂದು ಫೇಸು. ಆಮೇಲೆ ನೀವು ಮಾಡಪ್ಪ ಅಂದರೂ ಕೂಡ ಅವ್ರು ಮಾಡಲ್ಲ. ಸೊ ಈ ಒಂದು ಫೇಸ್ನ ಎಂಜಾಯ್ ಮಾಡ್ಕೊಂಡು ಮಾಡಿ. ಹೌದು ಕಷ್ಟ ನಿಜವಾಗ್ಲೂ ಹಾಗೇ ಆಗುತ್ತೆ, ನನಗೂ ಕಷ್ಟ ಅನಿಸುತ್ತೆ ಕೆಲವು ಸತಿ. ಆದರೆ ಪೇರೆಂಟಿಂಗಲ್ಲಿ ಇದೆಲ್ಲ ಮುಖ್ಯವಾದದ್ದೇ. ಇದನ್ನೆಲ್ಲ ನಾವು ದಾಟಿ ಮುಂದೆ ಹೋಗಲೇಬೇಕಾಗತ್ತೆ. ಯಾವುದನ್ನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಸುಮ್ಮನೆ ಅದನ್ನೇ ಎಂಜಾಯ್ ಮಾಡಿಕೊಂಡು ಮಾಡಿ ಅಷ್ಟೇ. ಇದೆ ಮಾಡು. ನಾನು ಮಾಡಲಾ? ಕೊಡಿ, ಅದು ಬ್ರಷ್ ಕೊಡಿ. ಹಾಂ ಪೇಂಟು ಬೇರೆ ಮಾಡಬೇಕಾ? ಇದನ್ನೇ ಮಾಡ್ತೀನಿ ಕೊಡಿ, ಇದು ಕಂಪ್ಲೀಟ್ ಮಾಡ್ತೀನಿ. ಆಯ್ತು ನೀನೇ ಮಾಡಿ ಇದನ್ನು.
ಸ್ವಲ್ಪ ಹೊತ್ತಾದಮೇಲೆ ಪಾರ್ಕಿಗೆ ಕರ್ಕೊಂಡೋಗಿದ್ದೆ. ಪಾರ್ಕ್ ಸ್ವಲ್ಪ ದೂರನೇ ಇದೆ, ಬಟ್ ಸ್ಟಿಲ್ ಸ್ವಲ್ಪ ಚೇಂಜ್ ಇರುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಅಲ್ಲಿರೋ ಗೇಮ್ಸ್ ಎಲ್ಲ ಆಟ ಆಡಬೇಕು ಅಂತ ಒಂದು ನಿಮಿಷ ಕೂತ್ಕೊಳ್ಳಲಿಲ್ಲ. ನಾನು ಶೂಸ್ ಹಾಕ್ತೀನಿ ಅಲ್ಲಿ ಕಲ್ಲೆಲ್ಲ ಇದೆ ಅಂದರೂ ಕೇಳಲಿಲ್ಲ. ಚಪ್ಪಲಿ ಹಾಕ್ಕೊಂಡೋಗಿ ಕೊನೆಗೆ ಆ ಚಪ್ಪಲಿನೆಲ್ಲ ಬಿಚ್ಚಿ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಒಂದು ಸೆಕೆಂಡ್ ಅಲ್ಲೂ ಅಷ್ಟೇ, ನಾನು ಇಲ್ದ್ರಲ್ಲಿ ಜಾರು ಆದರೆ ಓಹೋ ಅಲ್ಲಿಗೆ ಹೊಡೋಗೋದು, ಅಲ್ಲಿ ಜಾರೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಮತ್ತು ಇವಾಗ ಬೇರೆ ಹುಡುಗರೆಲ್ಲ ಉಲ್ಟಾ ಹತ್ತೋದನ್ನೆಲ್ಲ ನೋಡಿಬಿಟ್ಟು ನಾನು ಉಲ್ಟಾ ಹತ್ತುತ್ತೀನಿ ಅಂದ್ಬಿಟ್ಟು ಜಾರ ಬಂಡೆನ ಉಲ್ಟಾ ಹತ್ತಕ್ಕೆ ಹೋಗೋದು, ಇದೆಲ್ಲ ಕಲ್ತ್ಕೊಂಡಿದ್ದಾರೆ ಸಾಹೇಬರು. ನಾನು ಕಂಪ್ಲೀಟ್ ಮಾಡಲ್ವೇನೋ ಹತ್ತೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಎನ್ಕರೇಜ್ ಮಾಡ್ತಿದ್ದೆ. ಆಯಿತು ಹತ್ತು, ಯಾರೂ ಇಲ್ಲ ಪರವಾಗಿಲ್ಲ ನೋಡೋಣ ಹತ್ತು ಅಂತ ಎನ್ಕರೇಜ್ ಮಾಡ್ತಾಯಿದ್ದೆ. ಸೊ ಸುಮಾರು ಸತಿ ಟ್ರೈ ಮಾಡಿದ್ರು, ಸ್ವಲ್ಪ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಅದನ್ನು ಕಂಪ್ಲೀಟ್ ಮಾಡಿದ್ರು. ಒಂದು ಅಚೀವ್ಮೆಂಟ್ ಅವ್ರಿಗೆ, ಒಂದು ಮೈಲ್ ಸ್ಟೋನ್ ಇದು. ಅಂದರೆ ಇದು ಸಪೋರ್ಟ್ ಸಿಗ್ತಾಯಿತ್ತು, ಇದು ಒಂಥರ ರೋಲ್ ಥರ ಇತ್ತಲ್ಲ, ಕೈ ಇಡೋಕ್ಕೆ ಕಾಲಿಡೋಕ್ಕೆಲ್ಲ ಸಪೋರ್ಟ್ ಸಿಗ್ತಾಯಿತ್ತು. ಸೊ ಈಸಿಯಾಗಿ ಹತ್ತಿದ್ರು. ಇನ್ನು ಎಲ್ಲ ಜಾರ ಬಂಡಿಲು ಇದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅದು ತಡಿ 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 ಆ ರೋಲ್ ಥರದ್ರಲ್ಲಿ ಏನೋ ಹತ್ಬಿಟ್ರು. ಬಟ್ ಇದು ಈ ಸ್ಲೈಡ್ಗಳಲ್ಲಿ ಹತ್ತಕ್ಕೆ ಟ್ರೈ ಮಾಡಿ 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 ಸಾಕಾಯಿತು ಅವ್ರಿಗೆ. ಜಾರಿ ಜಾರಿ ಕೆಳಗೆ ಹಂಗೆ ಬೀಳ್ತಾಯಿದ್ರು. ಬೇರೆ ಹುಡುಗರೆಲ್ಲ ಮಾಡೋದು ನೋಡೋದು, ನಾನು ಮಾಡ್ತೀನಿ ಅಂತ ಹೋಗೋದು, ಅರ್ಧದಿಂದ ಜಾರೋದು, ಆ ಥರ ಮಾಡ್ತಾಯಿದ್ರು. ಒಟ್ಟು ಎಂಜಾಯ್ ಮಾಡ್ತಾರೆ ಎಲ್ಲದನ್ನು. ಇಲ್ಲಿ ನಮ್ಮತ್ತೆ 2 ಜಾಡಿಯನ್ನು ಕಳ್ಸಿದ್ರು. ಇದಕ್ಕೆ ಉಪ್ಪನ್ನು ಹಾಕಿ ಇಟ್ಕೋತೀನಿ. ಇದರಲ್ಲಿ ಕಲ್ಲುಪ್ಪು ಹಾಗೆ ಸಣ್ಣ ಉಪ್ಪನ್ನು ಹಾಕೊಂಡು ಇಟ್ಕೊತೀನಿ. ತುಂಬ ಚೆನ್ನಾಗಿದೆ ಜಾಡಿ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಉಪ್ಪನ್ನು ನಾವು ಯಾವಾಗಲೂ ಪ್ಲಾಸ್ಟಿಕ್ ಜಾರ್ಸ್ ಆ ಥರದ್ರಲ್ಲಿ ಹಾಕಿಡ್ತೀವಲ್ಲ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಜಾರ್ಸಲ್ಲಿ ಕೂಡ ನಾವು ಹಾಕಿಡಬಾರ್ದು. ಈ ಥರ ಜಾಡಿಗಳಿದ್ರೆ ಹಾಕಿಡ್ಕೋಬೋದು. ಉಪ್ಪನ್ನು ಒಂದು ಋಣ ಅಂತ ಕರೀತಾರೆ. ಲೈಕ್ ನೀವು ಎಲ್ಲೇ ಹೋದ್ರೂ ನೋಡಿರ್ಬೋದು, ಉಪ್ಪನ್ನ ಕೈಗೆ ಕೊಡಲ್ಲ, ಇಲ್ಲ ಅಲ್ಲಿ ಇಡ್ತಾರೆ, ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಅದು ಋಣಕ್ಕೆ ಸಮಾನ. ಹಾಗೆ ಲಕ್ಷ್ಮೀ ಸ್ವರೂಪ ಉಪ್ಪು ಅಂತ ಹೇಳ್ತಾರೆ. ಮತ್ತು ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಎಲ್ಲ ಇದ್ದರೆ ಅದನ್ನು ಕೂಡ ಅಟ್ರ್ಯಾಕ್ಟ್ ಮಾಡೋದು ಉಪ್ಪು ಆಗಿರುತ್ತೆ. ಸೊ ನೀವೇನಾದರೂ ಪ್ಲಾಸ್ಟಿಕಲ್ಲಿ ಅಥವಾ ಗ್ಲಾಸ್ ಜಾರ್ಸಲ್ಲಿ ಇಟ್ಟಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಗ್ಲಾಸ್ ಜಾರಲ್ಲಿ ಇಟ್ಟಿದ್ರೂ ಕೂಡ ಏನಾಗಲ್ಲ, ಬಟ್ ಅದಕ್ಕೆ ಒಂದು 2 ಲವಂಗನ ಸೇರಿಸಿ ಇಟ್ಕೊಳ್ಳಿ. ಆವಾಗ ನೆಗೆಟಿವ್ ಎನರ್ಜಿ ಏನು ಇದ್ರೂ ಅದು ತಡೆಗಟ್ಟುತ್ತೆ. ಯೂಶ್ವಲಿ ಏನು ಹೇಳ್ತಾರೆ, ಮನೆಯಲ್ಲಿ ಅಂದರೆ ಏನು ಕಿರಿಕಿರಿ ಇಲ್ದಲೆ ಸಮಾಧಾನವಾಗಿರಬೇಕು ಅಂದರೆ, ಎಲ್ಲರೂ ಚೆನ್ನಾಗಿರಬೇಕು ಅಂತ ಅಂದರೆ ಉಪ್ಪನ್ನು ಜಾಡಿಯಲ್ಲಿ ಹಾಕಿಡಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಾನು ನೋಡಿರೋದ್ರಲ್ಲಿ ಎಲ್ಲರ ಮನೆಯಲ್ಲೂ ಉಪ್ಪನ್ನು ಜಾಡಿಯಲ್ಲೇ ಹಾಕಿರ್ತಾರೆ. ಪ್ಲಾಸ್ಟಿಕಲ್ಲಿ ಏನಾದರೂ ನೀವು ಹಾಕ್ತಾಯಿದ್ರೆ ಇವಾಗಲೇ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಇನ್ನು ಗ್ಲಾಸ್ ಜಾರ್ಸಲ್ಲಿ ಇಡ್ತಾಯಿದ್ರೆ ಅದು ಟ್ರಾನ್ಸ್ಪರೆಂಟ್ ಇರುತ್ತಲ್ವ, ಅದಕ್ಕೋಸ್ಕರ ಒಂದು 2 ಲವಂಗನ ಅದರೊಳಗೆ ಹಾಕಿ ಇಡಿ. ನಾನು ಉಪ್ಪಿನ ಜಾಡಿ ಒಳಗೆ ಹಾಕಿದ್ರು ಕೂಡ ಒಂದು 2 ಲವಂಗನ ಅದರೊಳಗೆ ಹಾಕ್ಬಿಟ್ಟು ಎತ್ತಿಡ್ಕೋತೀನಿ. ನಮ್ಮ ಶ್ರೀಯು ನೋಡಿ ಏನು ಮಾಡ್ತಿದ್ದಾರೆ ಅಂತ. ಹೇಳೋದು ಜಾಡು, ಏನದು? ಉಪ್ಪು. ಸುಮ್ಮನೆ ಅದನ್ನೇನು ಮಾಡ್ತೀಯಾ? ಇದಕ್ಕೆ ಒಂದು 2 ಲವಂಗ ಹಾಕಿಡೋದನ್ನು ಮರಿಬೇಡಿ. ಇನ್ನೂ ಬೇಕು ಅಂದರೆ ನೀವು 2 ಗೋಟ್ ಅಡಿಕೆನ ಕೂಡ ಹಾಕಿ ಇಟ್ಕೋಬೋದು. ಗೋಟ್ ಅಡಿಕೆ ಹಾಕಿ ಇಟ್ಕೊಟ್ರೆ ಏನು ಒಂದು ಧನಾತ್ಮಕವಾದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ. ಅಂದರೆ ಮನೆಯಲ್ಲಿ ನೀವು ಎಷ್ಟೇ ದುಡಿದ್ರೂ ಖರ್ಚಾಗೋಗುತ್ತೆ, ದುಡ್ಡು ನಿಲ್ತಾ ಇಲ್ಲ ಅಂತ ಎಲ್ಲ ಹೇಳ್ತಿರ್ತಾರಲ್ಲ, ಅಂಥವರು 2 ಗೋಟ್ ಅಡಿಕೆಯನ್ನು ಕೂಡ ಹಾಕಿ ಇಟ್ಕೋಬೋದು. ನಾನು ಲವಂಗನ ಹಾಕಿ ಇಟ್ಕೋತೀನಿ ಅಷ್ಟೇ ಉಪ್ಪಿಗೆ. ಈ ಒಂದು ಯೂಸ್ಫುಲ್ ಟಿಪ್ಪಿಂದ ಈ ಒಂದು ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನಿಮ್ಮ ಮನೇಲೂ ಎಲ್ಲ ಇದೇ ಥರ ಜಾಡಿಯಲ್ಲಿ ಉಪ್ಪು ಹಾಕಿ ಇಡ್ತಾಯಿದ್ರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ಅಥವಾ ಇದರಿಂದ ಬೇರೆ ಏನಾದರೂ ಯೂಸಸ್ ಇದ್ದರೂ ಕೂಡ ನನಗೆ ತಿಳಿಸ್ಕೊಡಿ, ನಾನು ಕಲ್ತ್ಕೋತೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ.